ನಮಸ್ತೆ ಎಲ್ಲರಿಗೂ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಭಾರತೀಯ ಪರಂಪರೆ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳಿದೆ. ಇವತ್ತು ನಾನು ತಿಳಿಸ್ಕೊಡ್ತಾ ಇರೋ ವಿಷಯ ಅಂದರೆ ಸಂಪ್ರದಾಯ, ಸಂಸ್ಕೃತಿ, ಸಂಸ್ಕಾರ ಎಂದರೇನು ಅಂತೇಳಿ. ಸಂಪ್ರದಾಯ ಎಂದರೆ ನಾವು ಪ್ರತಿಯೊಂದು ಹಬ್ಬದಲ್ಲಿ ಆಚರಿಸುವಂಥ, ಅದು ದೀಪಾವಳಿ ಆಗಿರ್ಬೋದು, ದಸರಾ ಆಗಿರ್ಬೋದು, ಗಣೇಶ ಚತುರ್ಥಿ ಆಗಿರ್ಬೋದು, ಹೀಗೆ ಅದಕ್ಕೆ ತಲತಲಾಂತರದಿಂದ ಬಂದಿರೋವಂಥ ಸಂಪ್ರದಾಯವನ್ನು ಆಚರಿಸ್ಕೊಂಡು ಬರ್ತಿರೋದು ನಾವು. ಸಂಸ್ಕೃತಿ ಎಂದರೆ ಪ್ರತಿಯೊಂದು ಜಾಗ, ಅಲ್ಲಿನ ಪರಿಸರ, ಅಲ್ಲಿನ ಮಾತುಕತೆ, ಅಲ್ಲಿನ ಊಟ ಉಪಚಾರ ಆಗಿರ್ಬೋದು, ಅದಕ್ಕೆ ನಾವು ಅದು ಸಂಸ್ಕೃತಿ ಅಂತ ಕರಿತೀವಿ. ಸಂಸ್ಕಾರ ಎಂದರೆ ನಮ್ಮನೆ ಮಕ್ಕಳಿರ್ತವೆ ಅಂತ ಅಂದ್ಕೊಳ್ಳಿ, ಯಾರಾದರೂ ಬಂದಿರ್ತಾರಲ್ವ, ಆವಾಗ ಅವ್ರಿಗೆ ಆತಿಥ್ಯ ಮಾಡೋದಾಗಿರ್ಬೋದು, ಅವ್ರಿಗೆ ಒಂದು ನಡ್ಕೊಳ್ಳೋ ರೀತಿ ಆಗಿರ್ಬೋದು. ಅವ್ರು ಏನಂತಾರೆ ಅವಾಗ, ಎಷ್ಟು ಸಂಸ್ಕಾರ ಕಲಿಸ್ಕೊಟ್ಟಿದ್ದಾರಪ್ಪ ಈ ಮಕ್ಕಳಿಗೆ, ಎಷ್ಟು ಸಂಸ್ಕಾರದಿಂದ ಬೆಳೆದಿದೆ ಮಗು ಅಂತ ಹೇಳ್ತಾರೆ. ಯಾಕಂದರೆ ಬಂದರೆ ನಾವಾಗ ಆತಿಥ್ಯ ಮಾಡೋದು, ಅವ್ರಿಗೆ ಒಂದು ಊಟ ಉಪಚಾರ ಮಾಡೋದು, ಬಂದವ್ರಿಗೆ ಮಾತಾಡ್ಸೋದಾಗಿರೋದು, ಅದು ಸಂಸ್ಕಾರ ಅಂತ ಹೇಳ್ತೀವಿ. ಅಂದರೆ ನಾವು ದೊಡ್ಡವರು ಸಣ್ಣ ಮಕ್ಕಳಿಗೆ ಒಂದು ಹೇಳ್ಕೊಡೋ ಒಂದು ರೀತಿ ನೀತಿ ಅನ್ಬೋದು. ಅದು ನಮ್ಮ ಅಂದರೆ ತಲತಲಾಂತರದಿಂದ ಬಂದಿರೋ ಅಂಥದ್ದು. ಯಾಕಂದರೆ ನಮ್ಮ ಅಜ್ಜಿ, ನಮ್ಮ ಮುತ್ತಜ್ಜಿ, ನಮ್ಮ ತಾತ, ಈ ಥರ ಹಿಂಗೆ ಒಬ್ಬರಿಂದ ಒಬ್ಬರಿಗೆ ನಮ್ಮ ಸಂಸ್ಕಾರವನ್ನು ಹೇಳ್ಕೊಡೋದು. ಅಂದರೆ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರವನ್ನು ಕಲಿಸ್ಕೊಟ್ರೆ ನಾವು ಒಳ್ಳೆಯ ರೀತಿಯಿಂದ ಅವರು ಬೆಳೀತಾರೆ ಅನ್ನೋದಕ್ಕೆ ನಾನು ಈ ಉದಾಹರಣೆ ಕೊಡ್ತಾಯಿದ್ದೀನಿ ನಿಮಗೆ. ನಾವು ಭಾವನಾತ್ಮಕವಾಗಿ ನೋಡಿದ್ರೆ ನಮ್ಮ ಭಾರತೀಯ ಪರಂಪರೆಯಲ್ಲಿ ಸಂಪ್ರದಾಯ, ಸಂಸ್ಕೃತಿ, ಸಂಸ್ಕಾರ ಎನ್ನುವುದು ನಮ್ಮ ರಕ್ತಗತವಾಗಿ ಬಂದುಬಿಟ್ಟಿದೆ. ಸಂಪ್ರದಾಯ ಪಾಲನೆ ಎನ್ನುವುದು ಇಂಥ ಹಬ್ಬ, ಪೂಜೆ, ಹೋಮ, ಶುಭ ಸಮಾಚಾರ, ಮದುವೆ ಮುಂತಾದ ಸಂಗತಿಗಳಿಗೆ ಒಳ್ಳೆಯ ದಿನ, ತಿಥಿ, ನಕ್ಷತ್ರ ನೋಡಿ ಆಚರಣೆ ಮಾಡಬೇಕು ಎನ್ನುತ್ತದೆ. ಸಂಸ್ಕೃತಿ ಎಂದರೆ ಪ್ರತಿಯೊಂದು ಜಾಗ, ಅಲ್ಲಿನ ಪರಿಸರ, ಮಾತುಕತೆ, ಅಲ್ಲಿನ ಊಟ ಉಪಚಾರ, ಅಲ್ಲಿನ ಸಂಸ್ಕೃತಿಗೆ ಸಾಕ್ಷಿಯಾಗುತ್ತದೆ. ಸಂಸ್ಕಾರ ಎಂದರೆ ನಮ್ಮ ಗುಣ, ನಡತೆ, ವರ್ತನೆಗೆ ಸಕಾರಾತ್ಮಕ ಚಿಂತನೆ ಎಂದು ಹೇಳ್ಬೋದು. ನಾವು ವಾಸ್ತವಿಕತೆಗೆ ಬಂದರೆ ನಮ್ಮ ನಿಜ ಜೀವನದಲ್ಲಿ ನಮ್ಮ ಬದುಕು ಉತ್ತಮ ರೀತಿಯಲ್ಲಿ ರೂಪಿಸಿಕೊಳ್ಳಲು ಬೇಕಾಗಿರುವುದು ಸಂಪ್ರದಾಯ, ಸಂಸ್ಕೃತಿ, ಸಂಸ್ಕಾರ. ಸಂಪ್ರದಾಯ ನಮಗೆ ಶಿಸ್ತು ಕಲಿಸಿಕೊಡುತ್ತದೆ. ಸಂಸ್ಕೃತಿ ನಮಗೆ ಉತ್ತಮ ಗೌಣ, ಗೌರವ, ನಡೆನುಡಿಗಳನ್ನು ಅನುಸರಿಸಲು ಮಾರ್ಗದರ್ಶನ ಮಾಡುತ್ತದೆ. ಸಂಸ್ಕಾರ ನಮ್ಮ ಬದುಕಿಗೆ ಬಹಳ ಮುಖ್ಯ. ಅನುಚಿತ ಸಂಗತಿಗಳ ಕಡೆಗೆ ಮನಸ್ಸು ಹರಿಯುವುದಿಲ್ಲ. ಯಾವ ವ್ಯಕ್ತಿಗೂ ನೋವು ಉಂಟು ಮಾಡುವ ಮಾತುಗಳನ್ನು ಬಾಯಿಂದ ಹೊರಗೆ ಬರಲು ಸಂಸ್ಕಾರ ನಮಗೆ ಅವಕಾಶ ಮಾಡಿಕೊಡುವುದಿಲ್ಲ. ನಾವು ವೈಚಾರಿಕತೆಯಿಂದ ನೋಡಿದ್ರೆ ನಮ್ಮ ಜೀವನ ಹುಟ್ಟು ಸಾವುಗಳ ನಡುವೆ ಇರುವ ಕಾಲ. ಅಂಥ ಅಮೂಲ್ಯ ಸಮಯವನ್ನು ನಾವು ಬೇರೆ ಬೇರೆ ಸಂಗತಿಗಳಿಗೆ ಮುಡುಪಾಗಿಟ್ಟು ನಾವು ಹಾಳು ಮಾಡಿಕೊಳ್ಳೋಕ್ಕಿಂತ ಒಳ್ಳೆಯ ವಿಷಯ, ಒಳ್ಳೆಯ ಜೀವನ, ಒಳ್ಳೆಯ ಸಾರವನ್ನು ತಿಳ್ಕೊಳ್ಳೋದು ಒಳ್ಳೆಯದು ಅಂತ ಹೇಳ್ತಾ ಇದ್ದೀನಿ. ನಮ್ಮ ಕಟ್ಟುಪಾಡುಗಳ ನಡುವೆ ಜೀವನವನ್ನು ಸುಂದರ ಮಾಡಿಕೊಳ್ಳುವುದು ಸಂಸ್ಕಾರ, ಸಂಪ್ರದಾಯ, ಸಂಸ್ಕೃತಿ ನಮಗೆ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು. ನನ್ನ ಈ ಮಾತುಗಳು ಇಷ್ಟ ಆಗಿದ್ದರೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೂ ನಿಮಗೆ ಇಷ್ಟವಾಗಿದ್ದಲ್ಲಿ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.